ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಅವರೆಕಾಳಿನ ಆಂಬೊಡೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಅರ್ಧ ಕೆಜಿ ಆಗೋಷ್ಟು ಅವರೆಕಾಳನ್ನು ತಗೊಂಡಿದ್ದೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮಿಕ್ಸರ್ ಜಾರಿಗೆ 1 ಇಂಚ್ ಜಿಂಜರ್, 15 ಗಾರ್ಲಿಕ್ ಪೌಡ್ಸ್, 5 ಸ್ಟಿಂಗ್ಸ್ ಆಫ್ ಕರಿ ಲೀವ್ಸ್, 5 ಗ್ರೀನ್ ಚಿಲ್ಲೀಸ್, 1 ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿ ತರಿಯಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಅವರೆಕಾಳನ್ನು ಹಾಕಿ ಅದನ್ನು ಸಹ ಬ್ಲೆಂಡ್ ಮಾಡಿ ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಹೀಗೆ ಮಿಕ್ಕಿರೋ ಅವರೆಕಾಳುಗಳನ್ನು ಹಾಕಿ ಬ್ಲೆಂಡ್ ಮಾಡಿ ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು 2 ಮೀಡಿಯಮ್ ಸೈಜ್ ಫೈನ್ಲಿ ಚಾಪ್ಡ್ ಆನಿಯನ್ಸ್ ಹಾಕ್ತಾಯಿದ್ದೀನಿ. ಹಾಗೆ ಸಬ್ಬಕ್ಕಿ ಸೊಪ್ಪು ಅರ್ಧ ಬಂಚನ್ನು ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 2 ಪಿಂಚಸ್ ಆಫ್ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ನೀರನ್ನು ಹಾಕ್ತಾ ಇಲ್ಲ, ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಸ್ಮಾಲ್ ಬಾಲ್ಸ್ ಮಾಡಿ ಅದನ್ನು ಹೊಡೆ ಗಾತ್ರಕ್ಕೆ ಟ್ಯಾಪ್ ಮಾಡಿ ಅದನ್ನು ಒಂದು ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ. ನಾನು ನೋಡಿ ಎಲ್ಲ ಟ್ಯಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಾದ ಎಣ್ಣೆಗೆ ಒಂದೊಂದಾಗಿ ತಟ್ಟಿ ಇಟ್ಕೊಂಡಿರೋ ವಡೆಗಳನ್ನು ಹಾಕ್ತಾ ಇದ್ದೀನಿ. ಅದನ್ನು ಹಾಕಿದ ನಂತರ ಅದು ನೊರೆ ಬಿಟ್ಕೊಳ್ಳುತ್ತೆ. ಆ ನೊರೆ ಹೋದ್ಮೇಲೆ ಮತ್ತೊಂದು ಸೈಡು ಫ್ಲಿಪ್ ಮಾಡಿ ಅದು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು. ನಂತರ ನೋಡಿ ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಗರಿಯಾದ ಅವರೆಕಾಳಿನ ಆಂಬೊಡೆ ರೆಡಿಯಾಗಿದೆ. ಇದನ್ನು ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಇದು. ಗರಿಯಾದ ಅವರೆಕಾಳಿನ ಆಂಬೊಡೆ ಇಸ್ ರೆಡಿ ನಾವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.